ಅಕ್ಕಿನೇನಿ ಅಖಿಲ್ ಅವರು ಈಗ ಎರಡನೇ ಬಾರಿಗೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅಕ್ಕಿನೇನಿ ಕುಟುಂಬದಲ್ಲಿ ಇವರ ತಾತ ಅಕ್ಕಿನೇನಿ ನಾಗೇಶ್ವರ ರಾವ್ ಅವ್ರನ್ನ ಬಿಟ್ರೆ ಬಾಕಿ ಎಲ್ರು ಎರಡನೇ ಮದ್ವೆ, ಎರಡನೇ ನಿಶ್ಚಿತಾರ್ಥ ಅಂತ ಮಾಡ್ಕೊಂಡಿದ್ದಾರೆ. ತಂದೆ ಹಾದಿಯಲ್ಲಿ ಅಣ್ಣ ನಡೆದ್ರು, ಈಗ ಅಣ್ಣನ ಹಾದಿಯಲ್ಲಿ ನೀವು ನಡೀತಾ ಇದ್ದೀರಾ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ನಾನು ಧಾನುಶ್ರೀ. ತೆಲುಗಿನ ಸ್ಟಾರ್ ನಟ ಅಕ್ಕಿನೇನಿ ನಾಗಾರ್ಜುನ್ ಅವರ ಎರಡನೇ ಮಗ ಅಕ್ಕಿನೇನಿ ಅಖಿಲ್ ಅವರು ಈಗ ಎರಡನೇ ಬಾರಿಗೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಝೈನಬ್ ರವನ್ಸಿ ಎನ್ನುವರ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಸ್ವತಃ ಅಖಿಲ್ ಅವರೇ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ನನಗೆ ಹುಡುಗಿ ಸಿಕ್ಕಳು, ಖುಷಿಯಿಂದ ಎಂಗೇಜ್ಡ್ ಆದೆ ಎಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಆದ್ರೆ ಈ ಮೊದಲು ಕೂಡ ಅಖಿಲ್ ಅವರು ಎಂಗೇಜ್ಮೆಂಟ್ ಆಗಿದ್ರು. 2016ರಲ್ಲಿ ಉದ್ಯಮಿ ಜಿ.ವಿ. ಕೃಷ್ಣಾರೆಡ್ಡಿ ಅವರ ಮೊಮ್ಮಗಳು ಶ್ರೇಯಾ ಭೂಪಾಲ್ ಅವರೊಂದಿಗೆ ಅಖಿಲ್ ಅವರು ಎಂಗೇಜ್ಮೆಂಟ್ ಆಗಿದ್ರು. 2017ರಲ್ಲಿ ಶ್ರೇಯಾ ಹಾಗೂ ಅಖಿಲ್ ಅವರ ಮದ್ವೆ ಆಗ್ಬೇಕಿತ್ತು. ಆದ್ರೆ ಕೆಲವು ಕಾರಣಾಂತರಗಳಿಂದ ಇವರ ಮದ್ವೆ ಆಗ್ಲಿಲ್ಲ. ಆದ್ರೆ ಇವರ ಮದ್ವೆ ನಿಂತು ಹೋಗಲು ಕಾರಣ ಏನು ಅನ್ನೋದನ್ನ ಮಾತ್ರ ಇವರು ಎಲ್ಲೂ ಹೇಳಿಲ್ಲ. ಅಕ್ಕಿನೇನಿ ಕುಟುಂಬದಲ್ಲಿ ಇವರ ತಾತ ಅಕ್ಕಿನೇನಿ ನಾಗೇಶ್ವರ ರಾವ್ ಅವ್ರನ್ನ ಬಿಟ್ರೆ ಬಾಕಿ ಎಲ್ರು ಎರಡನೇ ಮದ್ವೆ, ಎರಡನೇ ನಿಶ್ಚಿತಾರ್ಥ ಅಂತ ಮಾಡ್ಕೊಂಡಿದ್ದಾರೆ. ಮೊದಲು ಇವರ ತಂದೆ ಅಕ್ಕಿನೇನಿ ನಾಗಾರ್ಜುನ ಅವರು ಮೊದಲು ಲಕ್ಷ್ಮಿ ಡಗ್ಗುಬಾಟಿ ಅವರನ್ನ ಮದ್ವೆ ಆಗಿದ್ರು. 16 ವರ್ಷಗಳ ಕಾಲ ದಾಂಪತ್ಯ ಜೀವನ ನಡೆಸಿ ನಂತರ ಡಿವೋರ್ಸ್ ಕೊಡ್ತಾರೆ. ಇವರ ಮಗನೇ ನಾಗ ಚೈತನ್ಯ ಅವರು. ನಂತರ 1992ರಲ್ಲಿ ಅಮಲ ಅವ್ರನ್ನ ಮದ್ವೆ ಆಗ್ತಾರೆ. ಇದಾದ ಮೇಲೆ ನಾಗ ಚೈತನ್ಯ ಅವರು ಸಮಂತ ಅವರನ್ನ ತುಂಬಾ ವರ್ಷಗಳ ಕಾಲ ಪ್ರೀತಿಸಿ ಮದ್ವೆ ಆಗ್ತಾರೆ. ಇವರು ಕೂಡ ಮದ್ವೆ ಆಗಿ 4 ವರ್ಷಕ್ಕೆ ಡಿವೋರ್ಸ್ ತಗೊಳ್ತಾರೆ. ಈಗ ನಾಗ ಚೈತನ್ಯ ಅವರು ನಟಿ ಶೋಭಿತಾ ಅವರ ಜೊತೆ ಡಿಸೆಂಬರ್ 4ರಂದು ಮದ್ವೆ ಆಗ್ತಾ ಇದ್ದಾರೆ. ಇದ್ರ ಹಿಂದೆನೆ ಈಗ ಅಕ್ಕಿನೇನಿ ಅಖಿಲ್ ಅವರು ಕೂಡ ಎಂಗೇಜ್ಮೆಂಟ್ ಆಗಿದ್ದಾರೆ. ಅಕ್ಕಿನೇನಿ ಅಖಿಲ್ ಅವರು ಈಗಾಗಲೇ ತಮ್ಮನ್ನ ತಾವು ಹೀರೋ ಅಂತ ಗುರುತಿಸಿಕೊಂಡಿದ್ದಾರೆ. 7-8 ಸಿನಿಮಾಗಳಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿದ್ದಾರೆ. ಮೊದಲು ಸಿಸಿಂದ್ರಿ ಸಿನಿಮಾದಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಆಕ್ಟ್ ಮಾಡಿದ್ರು. ನಂತರ ಮನಂ ಸಿನಿಮಾದಲ್ಲಿ ಅತಿಥಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಈ ಸಿನಿಮಾದಲ್ಲಿ ಅಕ್ಕಿನೇನಿ ಕುಟುಂಬದವರೆಲ್ಲರೂ ಕೂಡ ಆಕ್ಟ್ ಮಾಡಿದ್ದಾರೆ. ಇವರ ತಾತ ನಾಗೇಶ್ವರ ರಾವ್ ಅವರು, ಇವರ ತಂದೆ ನಾಗಾರ್ಜುನ ಅವರು, ಹಾಗೆ ನಾಗ ಚೈತನ್ಯ ಅವರು, ಅಮಲ ಅವರು, ಜೊತೆಗೆ ಸಮಂತ ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ಆದ್ರೆ ಈ ಸಿನಿಮಾ ಮಾಡುವಾಗ ನಾಗ ಚೈತನ್ಯ ಹಾಗೆ ಸಮಂತ ಅವರ ಮದ್ವೆ ಆಗಿರ್ಲಿಲ್ಲ. ನಂತರದ ದಿನಗಳಲ್ಲಿ ಇವರ ಮದ್ವೆ ಆಗತ್ತೆ. ನಂತರ ಅಖಿಲ್ ಸಿನಿಮಾದ ಮೂಲಕ ಇವರು ಹೀರೋ ಆಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ. ಇನ್ನು ಇವರು ಎಂಗೇಜ್ಮೆಂಟ್ ಆದೆ ಅನ್ನೋ ಪೋಸ್ಟ್ ಅನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡಿದ್ದಾರೆ. ಈ ಪೋಸ್ಟಿಗೆ ಇವರ ಅಭಿಮಾನಿಗಳು ಕೆಲವರು ವಿಶಸ್ ಹೇಳಿ ಶುಭ ಹಾರೈಸಿದ್ರೆ, ಇನ್ನ ಕೆಲವರು ತಂದೆಗೆ ತಕ್ಕ ಮಗ ಅನ್ನೋದನ್ನ ಪ್ರೂವ್ ಮಾಡಿದ್ರಿ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಇವರ ಫ್ಯಾಮಿಲಿಲಿ ಎಲ್ರು ಎರಡನೇ ಮದ್ವೆ, ಎರಡನೇ ಎಂಗೇಜ್ಮೆಂಟ್ ಈ ರೀತಿ ಆಗಿರೋದ್ರಿಂದ ಈ ರೀತಿ ಕಮೆಂಟ್ಸ್ ಗಳನ್ನ ಮಾಡಿದ್ದಾರೆ. ತಂದೆ ಹಾದಿಯಲ್ಲಿ ಅಣ್ಣ ನಡೆದ್ರು, ಈಗ ಅಣ್ಣನ ಹಾದಿಯಲ್ಲಿ ನೀವು ನಡೀತಾ ಇದ್ದೀರಾ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಒಂದ್ ರೀತಿಯಲ್ಲಿ ಇವರ ಅಕ್ಕಿನೇನಿ ಕುಟುಂಬಕ್ಕೆ ಎರಡನೇ ಮದುವೆ, ಎರಡನೇ ನಿಶ್ಚಿತಾರ್ಥ ಅನ್ನೋದು ಒಂದ್ ರೀತಿಯಲ್ಲಿ ಶಾಪನೋ ಅಥವಾ ಬರೋನೋ ಅನ್ನೋ ಹಾಗಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.